ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಇವತ್ತು 6ನೇ ದಿವಸಕ್ಕೆ ಕಾಲಿಟ್ಟಿದೆ. ಇವತ್ತು ಉಗ್ರವಾದ ಇನ್ನು ಮುಂದೆ ಉಗ್ರವಾದ ಪ್ರತಿಭಟನೆ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ವಿ. ಇವತ್ತು ಶಾಸಕರಾದಂಥ ಬೆಲ್ಲದವ್ರ ಕಚೇರಿಗೆ, ಮೇಯರ್ ಅವ್ರ ಕಚೇರಿಗೆ ಹಾಗೂ ಕಮಿಷನರ್ ಅವ್ರ ಕಚೇರಿಗೆ ಬೀಗವನ್ನು ಜಡಿದು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಯಾಕಂದ್ರೆ ಇಲ್ಲಿವರೆಗೆ ತಾವೆಲ್ಲ ನೋಡಿದ್ದೀರಿ, 6 ದಿವಸದಿಂದ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಇದ್ರೊಳಗೆ ಅವ್ರ ಕೈವಾಡಿದೆ ಅನ್ನೋದು ಸಾಬೀತಾಗಿದೆ. ಅವ್ರ ಲೆಟರ್ ಕೂಡ ಸಿಕ್ಕಿದೆ, ಬೆಲ್ಲದವ್ರು ಬರ್ದಾರ ಅಂತೇಳಿ. ಪ್ರಹ್ಲಾದ್ ಜೋಶಿ ಅವ್ರು ಬ್ಯಾಡ್ ಅಂತ ಹೇಳ್ಯಾರ. ಆದ್ರೆ ಇವತ್ತು ನಿನ್ನೆ ನಡೆದ ಘಟನಾವಳಿಗಳು, ಪ್ರಹ್ಲಾದ್ ಜೋಶಿ ಅವರು ಒಂದು ಲೆಟರ್ ಕಳಿಸಿದ್ರು, ಅರವಿಂದ್ ಬೆಲ್ಲದವರು ಒಂದು ಲೆಟರ್ ಕಳಿಸಿದ್ರು. ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕೂಡ ಒಂದು ಲೆಟರ್ನ ಕಳಿಸಿ ರಾಜ್ಯಪಾಲರಿಗೆ ನಿಮ್ಮನ್ನ ಭೇಟಿ ಮಾಡಿಸಿ ಚರ್ಚೆ ಮಾಡ್ತೇವೆ ಅನ್ನುವಂಥ ವಿಷಯವನ್ನು ಹೇಳಿದಾಗ ನಾವು ಯಾರು ಹೋಗೋದು ಬೇಡ ಅಂತ ಹೇಳಿ ಒಂದು ನಿರ್ಧಾರವನ್ನು ಮಾಡಿದ್ವಿ. ಆದ್ರೆ ಅವ್ರಿಗೇನೋ ಆಟ ಆಡಬಹುದು, ನಾವು ಕರೆದಿದ್ವಿ, ಅವ್ರು ಬರ್ಲಿಲ್ಲ, ಅದಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು ತಪ್ಪು ನಮ್ಮ ಮೇಲೆ ಹೊರಸಬಾರ್ದು ಅನ್ನೋ ಕಾರಣಕ್ಕೆ ಕೇವಲ ಬೆರಳೆಣಿಕೆಯಷ್ಟು ಹಿರಿಯರನ್ನ ನಾವು ಅಲ್ಲಿ ಕಳಿಸಿದ್ದೇವೆ. ಇವತ್ತು ರಾಜ್ಯಪಾಲರು 7 ಗಂಟೆಗೆ ಸಮಯವನ್ನ ನಿಗದಿ ಮಾಡ್ಯಾರ. ಅವ್ರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಒತ್ತಾಯವನ್ನ ನಾವು ಇಷ್ಟ ಮಾಡ್ತೇವೆ, ನೀವು ಹೆಂಗ್ ಬೇಡ ಅಂದಿರಿ ಹಂಗ ಮಾಡಿಸ್ಕೊಡ್ರಿ ಅಂತೇಳಿ. ಯಾಕಂದ್ರೆ ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ಮಾಡಿ ಮುಗಿಸೈತಿ, ರಾಜ್ಯಪಾಲರ ಅಂಕಿತ ಮಾತ್ರ ಉಳಿದೈತಿ. ಚರ್ಚೆ ಮಾಡುವಂತ ಅವಶ್ಯಕತೆ ಏನಿಲ್ಲ ಅಂತೂ ನಾವು ಹಿರಿಯರಿಗೆ ಹೇಳಿ ಕಳ್ಸೇವೆ. ಇನ್ ಕೇಸ್ ಇವತ್ತೇನಾದ್ರೂ ಡಿಸಿಷನ್ ನಮ್ಮ ಪರವಾಗಿ ಆಗದೆ ಇದ್ರೆ, ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗದಿದ್ರೆ, ಇನ್ನು ಮುಂದೆ ನಾವು ಉಗ್ರವಾದ ಹೋರಾಟಕ್ಕೆ ಇಳಿತೇವೆ. ಧಾರವಾಡ ಬಂದ್ ಕರೆ ಕೊಡ್ತೇವೆ. ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಪಾದಯಾತ್ರೆ ಮುಖಾಂತರ ಹೋಗಿ ಮುತ್ತಿಗೆಯನ್ನು ಹಾಕುವ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಇವತ್ತಿನ ರಿಸಲ್ಟ್ ನೋಡ್ಕೊಂಡ್ಮೇಲೆ ರಾತ್ರಿ ಏನ ಬರ್ತದೆ, ನಮ್ಮ ಪರವಾಗಿ ಬಂದ್ರೆ ಅವ್ರಿಗೂ ಕೂಡ ಅಭಿನಂದನೆಯನ್ನು ತಿಳಿಸ್ತೇವೆ, ವಿರೋಧವಾಗಿ ಬಂದ್ರೆ ಅವರವರ ಮನೆಗಳಿಗೆ ಮುತ್ತಿಗೆಯನ್ನು ಹಾಕುವ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತೇವೆ. ಇವತ್ತಿನ ದಿನ ಹೊಸ ಪಿಕ್ಚರ್ ಟ್ರಯಲ್ ಮಾಡ್ತೇವಲ್ಲ, ಹಂಗೆ ಇವತ್ತು ಒಂದು ಜಲಕ ತೋರ್ಸೇವಿ. ಬರ್ರಿ, ನೀವು ಇಲ್ಲಿದ್ದ ಆಫೀಸಿಗೆ ಬಂದು ಚಾವಿ ಹಾಕೇವಿ, ನಾಳೆ ನಿಮ್ಗೇನು ಹುಬ್ಳ್ಯಾಗ 2 ಮನೆ ಇದಾವಲ್ಲ ಅದಕ್ಕೆ ದೊಡ್ಡ ಚಾವಿ ತಂದು ಹಾಕ್ತೇವೆ. ಇದು ತಲೆಯಾಗಿ ಇಟ್ಕೋರಿ ಪ್ರಹ್ಲಾದ್ ಜೋಶಿ ಅವರ, ಅರವಿಂದ್ ಬೆಲ್ಲದವ್ರ. ಅದಕ್ಕೆ ತಾವೇನು ನಾಟಕ ಆಡಕತ್ತಿರಲ್ಲ, ಲೆಟ್ರ್ ಕಳಿಸಿದ ರಾಜ್ಯಪಾಲರಿಗೆ ಭೇಟಿ ಆಗುನು ಅದಾಗುನು, ಇದು ಬೇಕಾಗಿಲ್ಲ ನಮಗೆ. ಹೆಂಗೆ ನೀವು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಾಕ ಹೋಗ್ಬೇಡ್ರಿ ಅಂತ ಲೆಟ್ರ್ ಕೊಟ್ಟಿರಲ್ಲ, ಹಂಗೆ ಮಾಡ್ರಿ. ಇದನ್ನು ಎಷ್ಟೊತ್ತಿದ್ರು ನಾವು ಇದಕ್ಕೆ ಸಪೋರ್ಟ್ ಅದೇವಂತ ಲೆಟ್ರ್ ಕೊಟ್ಟು ಮಾಡಿಸ್ಕೊಂಬರ್ಬೇಕು ನೀವು. ಇದು ಏನು ನಾಟಕ ಮಾಡಾಕತ್ತೀರಿ? ಆ ಗುಬ್ಬಿ ಹಿರಣ್ಣ ಕಂಪ್ನಿಯನ್ನು ನಾಟಕ ಮಾಡಿದಾಗ ಆಗತ್ತತಿ ಇವತ್ತು ಭಾಳ. ಅದಕ್ಕೆ ದಯವಿಟ್ಟು ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಸಂಸದರು ತಮ್ಮ ಮ್ಯಾಗ ನಮಗೆ ಭಾಳ ಇದೆ ಗೌರವ ಐತಿ, ಅರವಿಂದ್ ಅವ್ರ ಮ್ಯಾಗೂ ಭಾಳ ಗೌರವ ಐತಿ. ದಯವಿಟ್ಟು ಇದೆಲ್ಲ ನಾಟಕ ಬಿಟ್ಟು ಹೊಸ ನಾಟಕ ಕಂಪ್ನಿ ಚಲೋ ಮಾಡ್ರಿ. ಅದಕ್ಕೆ ದಯವಿಟ್ಟು ಈ ಕೂಡಲೇ ಇವತ್ತೇನು ಸಂಜೆಗೆ ನೀವು ಕರೆದಿಲ್ಲ ಅದಕ್ಕೆ ಅಂಕಿತ ಹಾಕಿಸಿ ತಂಬರ್ರಿ. ಇವತ್ತು ನೀವೇನು ಊರು ತುಂಬ ಬ್ಯಾನರ್ ಹಾಕ್ಸಿದ್ರಲ್ಲ, ನಾವು ಮಾಡೇವಿ ಈ ಸರ್ತಿ ಪ್ರತ್ಯೇಕ ಮಹಾನಗರ ಪಾಲಿಕೆ ವತಿಯಿಂದ ನೀವೇ ಮಾಡಿರಿ ಅಂತೇಳಿ ನಾವು ಬ್ಯಾನರ್ ಹಾಕ್ತೇವೆ. ಇದಕ್ಕೆ ನಮ್ಮ ಶತಸಿದ್ಧ. ಮುಂದಿನ ದಿನದಾಗ ಏನು ಎಷ್ಟು ಮಂದಿ ಉಗ್ರ ಮಂದಿ ಪ್ರತಿಭಟನೆ ಮಾಡ್ತಲ್ಲ, ಇದಕ್ಕಿಂತ ಜಾಸ್ತಿ ಹೊಸ ನಮೂನಿ ಮಾಡ್ತೇವೆ. ಇನ್ನು ಮ್ಯಾಗ ವಾರ್ಡ್ ಒಳಗೆ ಹೋಗಿ ಇದನ್ನ ಅಡ್ಡ ಮಾಡ್ದಾರ ಯಾರು? ಪ್ರಹ್ಲಾದ್ ಜೋಶಿ, ಅರವಿಂದ್ ಬೆಲ್ಲದ್. ಪ್ರಹ್ಲಾದ್ ಜೋಶಿ, ಅರವಿಂದ್ ಬೆಲ್ಲದ್ ಅಂತೇಳಿ ಹೇಳ್ಕೊಂತ ಹೋಗ್ತೇವೆ. ಆ ತಮ್ಮ ತಲೆಯಾಗಿರ್ಲಿ. ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಂಡು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಎಚ್ಚೆತ್ಕೊರಿ. ಇವರು ಪ್ರಹ್ಲಾದ್ ಜೋಶಿ ಅಟ್ಟ ಅಲ್ಲ, ಅರವಿಂದ್ ಬೆಲ್ಲದ್ ಅಟ್ಟ ಕಾಣಲ್ಲ, ಇವೆಲ್ಲ BJP ಅವ್ರು ಕೂಡ್ಸೇ ಇದನ್ನ ಮಾಡ್ಯಾರ ಅಂತೇಳಿ ಒಂದು ಮನೆಗೆ ಹೋಗಿ ಸುದ್ದಿ ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಧಾರವಾಡ ಜನತೆಗೆ ನಮಸ್ಕಾರಗಳು. ಇವತ್ತು ನಾವೇನು ಮಹಾನಗರ ಪಾಲಿಕೆಯನ್ನು ಧಾರವಾಡ ಸಪ್ರೇಟ್ ಆಗಬೇಕಂತ ನಾವೇನು ಪ್ರತಿಭಟನೆ ನಡೆಸೇವಲ್ಲ, ಇವತ್ತಿಗೆ 5 ದಿನ ಆಯಿತು. ಸತತವಾಗಿ 5 ದಿನ ನಡೆಸಬೇಕಾದ್ರೆ ಜೋಶಿಯವರು ಒಂದು ಲೆಟ್ರ್ ಕಳಿಸ್ತಾರೆ, ಬೆಲ್ಲದವ್ರು ಒಂದು ಲೆಟ್ರ್ ಕಳಿಸಿದ್ರು, ಗವರ್ನರ್ ಹತ್ರ ನಾವು ಭೇಟಿ ಮಾಡಿಸ್ತೀವಿ ನೀವು ಬರ್ರಿ ಅಂತೇಳಿ. ನಮಗೆ ಟೈಮಿಂಗ್ ಕೊಟ್ಟಿದ್ದು 19:20ಕ್ಕೆ ಟೈಮಿಂಗ್ ಕೊಟ್ಟಿದ್ದರು. ಆದರೆ ಅವರು ನಿನ್ನೆ ಒಂದು ಮೀಟಿಂಗ್ ಮಾಡಿದಾಗ ಇಲ್ಲ ನೀವು ಬೆಳಗ್ಗೆ ಅಂದ್ರೆ ಬರಬೇಕಂತ ಹೇಳಿದಾಗ ನಮ್ಮ ಏನು DMC ಏನು ಹೋರಾಟಗಾರಿದ್ರಲ್ಲ ಹಿರಿಯರೆಲ್ಲ ಇವತ್ತು ಬೆಳಗ್ಗೆ ಹೋಗ್ಯಾರ. ಗವರ್ನರ್ ಹತ್ರ ಏನು ಅವರು ಸೈನ್ ಹಾಕಿಸ್ಕೊಡ್ತಾರೋ ಅಥವಾ ಅವ್ರು ಮತ್ತೆ ಅವ್ರ ತಲೆಗೆ ಏನು ಹುಳ ಬಿಟ್ಟು ಕಳಿಸ್ತಾರೋ ಗೊತ್ತಿಲ್ಲ. ಸೊ ನಮ್ಮದು ಒಂದೆಲ್ಲ ಇಲ್ಲಿ ನಾವು ಕೂತೀವಿ, ಎಲ್ಲರೂ ನಿರೀಕ್ಷೆಯಿಂದ ಕೂತೀವಿ. ಯಾವ ಥರ ಅಂದರೆ ಇನ್ನೂ ನಮ್ಮದು ಧಾರವಾಡ ಪ್ರತ್ಯೇಕ ಆಗ್ತೈತಿನೋ, ಗವರ್ನರ್ ಸೈನ್ ಮಾಡಿ ಕಳಿಸ್ತಾರೋ ಅಂತ ಒಂದು ಆಶ್ವಾಸನೆ ಮೇಲೆ ನಾವು ಇಲ್ಲಿ ಕೂತೀವಿ. ಒಂದು ವೇಳಾದರೂ ಇದು ಅವರು ಮತ್ತು ಸೈನ್ ಹಾಕಲಿಲ್ಲ ಮತ್ತು ಆಶ್ವಾಸನೆ ಕೊಟ್ಟು ಕಳಿಸಿದ್ರೆ ಅಂತಂದ್ರೆ ಈ ಪ್ರತಿಭಟನೆ ಇನ್ನೂ ಮುಂದುವರಿತೈತಿ. ಇದು ಹೆಂಗೆ ಮುಂದುವರಿತಂದ್ರೆ ಗೊತ್ತಿಲ್ಲ. ಧಾರವಾಡ ಟೋಟಲಿ ಬಂದ್ ಆಗುವಂಗೆ ನಾವು ಇದನ್ನು ಪ್ರತಿಭಟನೆಯನ್ನು ಮಾಡ್ತೀವಂತ ನಾವು ಹೇಳ್ತೀವಿ.